ಪ್ರಶಾಂತ್, ಆ ರೂಮಲ್ಲಿ ನಿನಗೇನು ಕೆಲಸ ಇತ್ತು? ಸಿಕ್ಕಾಕೊಂಡ ಅದು ರೂಮಿಂದ ಹೂವಿನ ಬುಟ್ಟಿ ತರೋಣ ಅಂತ ಹೋಗಿದ್ದೆ. ಹೂವಿನ ಬುಟ್ಟಿ ಆ ರೂಮಲ್ಲೇ ಇತ್ತು ಅಂತ ನಿನಗೆ ಗೊತ್ತು? ಮನೆನೇ ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ವಾ ನಿಂಗೆ? ಆ ರೂಮಲ್ಲಿ ಹೂವಿನ ಬುಟ್ಟಿ ಇದೆ ಅಂತ ನಿನಗೆ ಯಾರು ಹೇಳಿದ್ರು? ಮನೆ ಅಳಿಯ ಆಗೋನ್ನ ನಿಲ್ಲಿಸ್ಕೊಂಡು ಯಾಕೆ ಅನುಮಾನ? ಆ ಹುಡುಗ ಏನ್ ಅನ್ಕೋತಾನೆ? ತನ್ನನ್ನು ಅನುಮಾನ ಪಡ್ತಿದ್ದಾರೆ ಅಂತ ಅನ್ಕೊಳಲ್ವಾ? ಅಮ್ಮ, ನೀನ್ ಸುಮ್ಮನಿರು. ಕೇಳಿದ್ರೆ ಅನುಮಾನಿಸ್ದಾಗಲ್ಲಮ್ಮ. ರೂಮ್ ಒಳಗಿನ್ಯಾರೂ ಹೋಗಿಲ್ಲ, ಪ್ರಶಾಂತ್ ಒಬ್ನೇ ಹೋಗಿರೋದು. ಹಾಗಿದ್ದಾಗ ಯಾಕೆ ಹೋದ ಅಂತ ತಿಳ್ಕೋಬೇಕಲ್ವೇನಮ್ಮ? ಹೇಳು ಪ್ರಶಾಂತ್, ಆ ರೂಮಲ್ಲಿ ಹೂವಿನ ಬುಟ್ಟಿ ಇದೆ ಅಂತ ನಿನಗೆ ಯಾರು ಹೇಳಿದ್ದು? ಅಜ್ಜಿ ಹೇಳಿದ್ರು. ನಾನು ಯಾವಾಗ ಹೇಳಿದೆ? ಆದ್ರೂ ಯಾರೋ ಕಳ್ತನ ಮಾಡಿದ್ರೆ ಅಳಿಯ ಆಗೋ ಹುಡುಗನ್ನ ಯಾಕೆ ಅನುಮಾನ ಪಡಬೇಕು? ನಾನೇ ಹೇಳಿದೆ ಅಂತ ಹೇಳ್ಬಿಡ್ತೀನಿ. ಏನಮ್ಮ? ಹೌದು ಕಣೋ, ಸಮಯಕ್ಕೆ ಯಾರೂ ಕಾಣಿಸ್ಲಿಲ್ಲ ಅಂತ ಇವನ್ಗೆ ನಾನೇ ಹೇಳ್ದೆ ತಗೊಂಡ್ ಬಾ ಅಂತ. ಉಳಿದಿದ್ದನ್ನ ತೋರಿಸಿ. ಅಷ್ಟೇ ಸರ್, ಮುಗೀತು. ತಗೊಂಡು ಹೋಗಿ. ಎಲ್ಲೂ ಯಾರು ಕೂಡ ಅನುಮಾನಾಸ್ಪದವಾಗಿ ಕಾಣಿಸ್ಲಿಲ್ಲ. ನೀನು ಹೊರಡು. ನೀವೆಲ್ಲಿ ಸಿಕ್ಕಾಕೊಳ್ತಿರೋ ಅಂತ ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ರೂಮಲ್ಲಿ ನೀವು ಹೋಗಿದ್ದನ್ನ ನೋಡಿದ ಕಾರಣಕ್ಕೆ ಒಡವೆಗಳನ್ನ ನೀವೇ ತೆಗ್ದಿದ್ದೀರಾ ಅಂತ ಗೊತ್ತಾಗುತ್ತೆ. ಎಲ್ರೂ ಫೋರ್ಸ್ ಮಾಡಿ ಕೇಳಿದ್ರೆ ನೀವು ನನಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು ಅಂತ ಎಲ್ಲ ನನ್ನ ಹೆಸರು ಹೇಳ್ಬಿಡ್ತಿರೋ ಅಂತ ಭಯದಲ್ಲಿ ಸತ್ತು ಹೋಗ್ತಿದ್ದೆ. ಅಷ್ಟು ಈಸಿಯಾಗಿ ನಾನು ಸಿಗಾಕೋತೀನಿ ಅಂತ ಹೇಗೆ ಅನ್ಕೊಂಡೆ? ಒಡವೆ ಹೋಯ್ತು ಅಂತ ಗೊತ್ತಾಗ್ತಿದ್ದಾಗೇನೆ ಇದೆಲ್ಲ ನಡೆಯುತ್ತೆ ಅಂತ ನನಗೂ ಗೊತ್ತಲ್ವಾ? ನಿಮಗೆ ಗೊತ್ತಿರ್ಬೋದು, ಆದ್ರೆ ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಭಯ ಪಡ್ತಿದ್ದೆ. ಹೌದು, ರೂಮ್ಗೆ ಹೋಗಿದ್ದು ನೀವೇ, ಅದ್ರಲ್ಲಿ ಕಾಣಿಸ್ದೇ ಹೋದ್ರೂ ಒಡವೆಗಳನ್ನ ಕದ್ದಿದ್ದು ನೀವೇ. ಮತ್ತೆ ಒಡವೆಗಳ ಬ್ಯಾಗ್ ತಗೊಂಡು ಆಚೆ ಬರ್ದೆ ಹೂವಿನ ಬುಟ್ಟಿ ತಗೊಂಡು ಆಚೆ ಬಂದ್ರಿ ಅಂದ್ರೆ ಒಡವೆನ ಆ ಹೂವಿನ ಬುಟ್ಟಿನಲ್ಲಿ ತಗೊಂಡು ಹೋದ್ರಿ ಅಲ್ವಾ? ಅದು ಕೂಡ ರಿಸ್ಕ್ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಆ ಬುಟ್ಟಿಲೂ ಅದನ್ನ ನಾನು ಇಡ್ಲಿಲ್ಲ. ಬ್ಯಾಗನ್ನು ತರದೆ ಬುಟ್ಟಿನಲ್ಲೂ ಇಡ್ದೆ ಒಡವೆಗಳನ್ನ ಹೇಗ್ ಮಾಯ ಮಾಡಿದ್ರಿ? ರೂಮಿಂದನೇ ಮಾಯ ಮಾಡಿದೆ. ಹೇಗೆ? ಬೀರುಯಿಂದ ಒಡವೆ ತಗೊಂಡ್ಮೇಲೆ ತಗೋ. ಹುಷಾರು, ನೀನು ಬಂದಿದ್ದು ಹೋಗಿದ್ದು ಯಾರಿಗೂ ಸಹ ಗೊತ್ತಾಗಬಾರ್ದು. ಓಕೆ ಓಕೆ. ಇಷ್ಟೇ ನಡೆದಿದ್ದು. ರೂಮಿಂದ ಒಡವೆ ಜೊತೆ ಹೊರಗೆ ಬಂದರೆ ನಾವು ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ಅಂತ ಗೊತ್ತಿದ್ದಕ್ಕೇನೆ ರೂಮಲ್ಲಿರೋ ಒಡವೆನ ರೂಮಿಂದನೇ ಮಾಯ ಮಾಡಿದ್ರೆ ಯಾರಿಗೂ ಕೂಡ ನನ್ನ ಮೇಲೆ ಅನುಮಾನ ಬರಲ್ಲ ಅಂತಾನೆ ಹೂವಿನ ಬುಟ್ಟಿ ಜೊತೆ ನಾನು ಹೊರಗೆ ಬಂದೆ. ಅಯ್ಯೋ, ನೀವು ತುಂಬಾನೇ ಬುದ್ಧಿವಂತಿಕೆ ಉಪಯೋಗಿಸ್ತೀರಾ. ಇದೆಲ್ಲ ನನಗೆ ಗೊತ್ತಿಲ್ಲದೆ
ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ ನನಗ್ ಬೆವರು ಇಳ್ದು ಹೋಗಿತ್ತು. ನಾನಿರ್ಬೇಕಾದ್ರೆ ನೀನು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನನ್ನ ಹುಷಾರಲ್ಲಿ ನಾನು ಇರ್ತೀನಿ ರಾಜಲಕ್ಷ್ಮಿ. ನಿಮಗ್ ತುಂಬಾ ಮುಂದಾಲೋಚನೆ ಇದೆ. ನಿನ್ನ ಪ್ರೀತಿನ ನಾನು ಪಡ್ಕೋಬೇಕು ಅಂದರೆ ಇಷ್ಟಾದರೂ ಯೋಚನೆ ಮಾಡಲೇಬೇಕಲ್ವಾ? ಸರಿ ಬಿಡಿ, ಥ್ಯಾಂಕ್ಸ್. ನೀನಲ್ಲ, ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನನಗೆ ಐ ಲವ್ ಯು ಹೇಳಿದ್ದಕ್ಕೆ. ಥ್ಯಾಂಕ್ ಯು ರಾಜಲಕ್ಷ್ಮಿ, ನಿನ್ನ ಮಾತನ್ನ ಉಳಿಸ್ಕೊಂಡೆ. ನಾನು ಐ ಲವ್ ಯು ಅಂದೆ ಅಂತ ಹೇಳ್ತಿದ್ದಾನೆ. ಇವನಿಗೆ ನಾನು ಯಾವಾಗ ಐ ಲವ್ ಯು ಹೇಳ್ದೆ? ಅತ್ತಿಗೆ, ಏನ್ ಪದ್ಮ? ಹೊರಗಡೆ ಎಲ್ಲರೂ ಮೆಹಂದಿ ಫಂಕ್ಷನ್ ಏರ್ಪಾಡು ಮಾಡ್ತಿದ್ರೆ ನೀವು ಮಾತ್ರ ಈ ರೂಮಲ್ಲಿ ಇದ್ದೀರಲ್ಲ ಅಕ್ಕ. ನೀವೆಲ್ಲರೂ ಇದ್ದೀರಲ್ವಾ, ಇನ್ನು ನಾನು ಬಂದಲ್ಲಿ ಮಾಡೋದೇನಿದೆ? ಅದ್ಯಾಕೆ ಜಾನಕಿ ಹಾಗೆ ಹೇಳ್ತೀಯಾ? ಎಷ್ಟೇ ಜನ ಇದ್ರೂ ನಿನ್ ಸಮಾನ ಆಗತ್ತಾ? ಅಕ್ಕ, ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂತ ಬಂದೆ. ನನಗೇನು 10 ಜನ ಮಕ್ಕಳಿಲ್ಲ, ಇರೋಳು ಒಬ್ಳೆ. ಅವಳನ್ನ ಇಲ್ಲಿವರೆಗೂ ಇರೋದ್ರಲ್ಲೇ ಚೆನ್ನಾಗಿ ನೋಡ್ಕೊಂಡಿದೀವಿ. ಇವಾಗ ಈ ಮನೆ ಸೊಸೆಯಾಗಿ ಬರ್ತಿದ್ದಾಳೆ. ತವ್ರ ಮನೆ ಬಿಟ್ಮೇಲೆ ಹೆಣ್ಮಕ್ಳ ಜೀವನ ಎಲ್ಲ ಅತ್ತೆ ಮನೇಲೇ ಅಲ್ವಾ? ನನ್ನ ಮಗಳನ್ನ ನಿಮ್ಮ ಮಗಳ ಥರ ನೋಡ್ಕೋಬೇಕು, ಒಳ್ಳೇದು ಕೆಟ್ಟದು ಹೇಳಬೇಕು. ನಾನು ಇದ್ದೀನಿ ಅಲ್ವಾ ಅಂತ ನೀವು ಒಂದು ಮಾತು ಹೇಳಿದ್ರೆ ನನಗೊಂದು ಧೈರ್ಯ. ಅಯ್ಯೋ, ನಾನು ಬಂದು ಮಾಡೋದೇನಿದೆ? ಪದ್ಮ ಇದ್ದಾಳಲ್ಲ, ಸೊಸೆನ ನೋಡ್ಕೊಳ್ಬೇಕಾಗಿರೋದು ಅವಳು. ಅವಳಿಗೆ ಹೇಳಬೇಕಾಗಿರೋ ಮಾತನ್ನ ನನಗೆ ಯಾಕೆ ಹೇಳ್ತಿದ್ದೀರಾ? ಇದ್ಯಾಕತ್ಗೆ ಹಾಗೆ ಹೇಳ್ತೀಯಾ? ಆದಿನಿಂದಾಗಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ನೇ ಹೊರತು ನಿನ್ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ ಅತ್ಗೆ. ಅವಳು ನನ್ನ ಸೊಸೆ ಆಗಿ ಬಂದ್ರು ಈ ಮನೇಲಿ ದೊಡ್ಡವರು ಅಂದ್ರೆ ನೀನು ಮತ್ತೆ ಅಣ್ಣನೇ. ನಮ್ಮ ಮನೆಗೆ ಯಾರೇ ಬಂದ್ರು ನಿಮ್ಗೋಸ್ಕರ ಬರ್ತಾರೆ ಹೊರತು ನಮಗೋಸ್ಕರ ಅಲ್ವಲ್ಲ. ಹಾಗೆ ಚಾರು ನನ್ನ ಸೊಸೆ ಆಗಿ ಬಂದ್ರು ಅವಳ ನಂಬಿಕೆ ಧೈರ್ಯ ನೀವಿಬ್ರೇ ಅಲ್ವಾ? ಊರಲ್ಲಿ ಯಾರಾದ್ರೂ ರಾಜಾರಾಮ್ ಮನೆ ಸೊಸೆ ಅಂತ ಹೇಳ್ತಾರೆ ಹೊರತು ಪದ್ಮನ್ ಸೊಸೆ ಅಂತ ಯಾರೂ ಹೇಳಲ್ಲ. ಇವಳ ಗಂಡನ ಹೆಸರಂತೂ ಯಾರೂ ನೆನ್ಸ್ಕೊಳಲ್ಲ. ಚಾರುನೇ ನಾನು ಪ್ರತ್ಯೇಕವಾಗಿ ನೋಡ್ಕೊಳ್ಳೋದೇನಿದೆ? ಎಲ್ರ ಹಾಗೆ ಅವಳು ಕೂಡ ಇರ್ತಾಳೆ. ಎಲ್ರ ಹಾಗೆ ಇರೋದಲ್ಲ ಅತ್ಗೆ. ಸೀನು ನನ್ ಮಗನೇ ಆದ್ರೂ ಅವನ್ನ ಸಾಕಿ ಬೆಳೆಸಿರೋದು ನೀನೇನೆ. ನನ್ಗಿಂತ ಹೆಚ್ಚಾಗಿ ನೀನು ಅವನ್ನ ನೋಡ್ಕೊಂಡಿದ್ಯಾ. ಹಾಗೆ ಚಾರುನು ಕೂಡ ನಿನ್ನ ಮಗಳ ಹಾಗೆ ನೋಡ್ಕೋಬೇಕು ಅನ್ನೋದೇ ಅವ್ರ ಕೋರಿಕೆ. ಪ್ರತ್ಯೇಕವಾಗಿ ಹೇಳೋಂಥ ಅಗತ್ಯ ಏನಿದೆ? ನಾನು ಚಾರುನ ಬೇರೆ ಮಾಡಿ ನೋಡ್ತೀನಿ ಅಂತ ನೀವೆಲ್ಲ ಯಾಕೆ ಅನ್ಕೊಳ್ತಿದ್ದೀರಾ? ಅದ್ ಹಾಗಲ್ಲ ಅತ್ಗೆ. ಆದ್ಯ ಈ ಮನೆ ಸೊಸೆ ಆಗ್ಬೇಕು ಅನ್ಕೊಂಡ್ವಿ. ಅದಾಗಲ್ಲ ಅಂತ ಗೊತ್ತಾದಾಗಿಂದ ನೀನ್ ಒಂಥರ ಇದ್ಯಾ. ಮನೇಲಿ ಯಾವುದೇ ಶುಭ ಕಾರ್ಯ ನಡೆದ್ರು ಮುಂದೆ ನಿಂತು ಎಲ್ಲ ಜವಾಬ್ದಾರಿ ತಗೊಂಡು ಮಾಡೋ ಅಂಥವಳು ನೀನು. ಹಾಗಿದ್ದಾಗ ಈ ಮದ್ವೆ ವಿಷಯದಲ್ಲಿ ಇದ್ದು ಇಲ್ದಾಗಿದ್ಯಾ ಅತ್ಗೆ. ನೀನ್ ಹೀಗಿದ್ರೆ ನಮಗೆಷ್ಟು ಸಂಕಟ ಗೊತ್ತಾ ಅತ್ಗೆ? ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿರ್ಧಾರ ಆಗತ್ತೆ ಅಂತಾರೆ. ಎಲ್ರೂ ಆದ್ಯಾಗೆ ಸೀನುಗೆ ಮದ್ವೆ ಮಾಡೋಣ ಅಂತ ನೋಡಿದ್ವಿ, ಆದ್ರೆ ನಡೀಲಿಲ್ಲ ಅಲ್ವಾ? ಅವಳು ಬೇಡ ಅಂದಿದ್ದಕ್ಕೆ ಚಾರು ಬೇಕು ಅಂತ ಅನ್ಕೊಂಡ್ವೆ ಹೊರತು ನಾವೇನಾದ್ರೂ ಚಾರುನ ಬಲವಂತವಾಗಿ ಸೊಸೆ ಮಾಡ್ಕೋತಿದೀವಾ? ನೀವು ನಗ್ತಾ ಓಡಾಡ್ತಿದ್ರೇನೆ ಈ ಮನೆಗೆ ಕಳೆ ಅಕ್ಕ. ಅಂಥದ್ದು ನೀವೇನು ಗೊತ್ತಿಲ್ದೇ ಇರೋರು ಹಾಗಿದ್ರೆ ನಮ್ಗೆ ಯಾವ ಕೆಲಸನೂ ಮನಸ್ಫೂರ್ತಿಯಾಗಿ ಮಾಡಬೇಕು ಅನ್ಸಲ್ಲ. ನನ್ನ ಮಗಳು ಕೂಡ ನಿಮ್ಮ ಮಗಳು ಥರದವಳೆ. ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನೀವೇ ಅಕ್ಕ. ದೊಡ್ಡಮ್ಮ, ಆದ್ಯನ್ ಬದಲಾಗಿ ನಾನು ಸೊಸೆಯಾಗಿ ಬರ್ತಾ ಇದ್ದೀನಿ ಅಂತ ನಿಮಗೇನಾದ್ರೂ ಕೋಪನಾ? ನನಗೂ ಕೂಡ ನೀವು ಅಂದರೆ ಸೀನು ಮಾವ ಅಂದರೆ ತುಂಬ ಇಷ್ಟ.
ಮಾವನ ಜೊತೆ ನಾನು ಮದುವೆ ಆಗ್ತಾ ಇರೋದು, ನಾನು ಈ ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ನನ್ನ ಅದೃಷ್ಟ ಅಂತ ಅನ್ಕೋತಾ ಇದ್ದೀನಿ. ಆ ದಿನ ಹಾಗೇನೆ ನಾನು ಮಾವನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನೋಡ್ಕೋತೀನಿ ದೊಡ್ಡಮ್ಮ. ನೋಡ್ತಾ ಇರಿ, ಚಾರು ನಮ್ಮನೆ ಸೊಸೆ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ನೀವೇ ಮಾತಾಡೋ ತರ ಮಾಡ್ತೀನಿ. ನೋಡಿದ್ಯಾ ಅದ್ಗೆ, ನನ್ ಸೊಸೆ ಆಗ್ತಾ ಇದ್ರು ನೀನ್ ಖುಷಿ ಪಡೋ ರೀತಿ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಎಲ್ರೂ ಬೇಕು ಅನ್ನೋ ಒಳ್ಳೆ ಮನ್ಸು ನಿಂದು. ನೀನ್ ಹೀಗಿದ್ರೆ ನಮ್ಮೆಲ್ರಿಗೂ ಕಷ್ಟ ಆಗ್ತಿದ್ಯಮ್ಮ. ಸರಿ ನಿಮ್ಮೆಲ್ಲರ ಸಂತೋಷಕ್ಕೋಸ್ಕರ ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಈಗ ಮೆಹಂದಿ ಕಾರ್ಯಕ್ರಮ ಶುರುವಾಗ್ತಿದೆ ಅದ್ಗೆ. ನೀನು ನಿನ್ ಕೈಯಾರೆ ಚಾರು ಕೈಗೆ ಗೋರಂಟಿ ಹಾಕಿದ್ರೆ ನಮಗ್ ತುಂಬಾ ಸಂತೋಷ ಆಗತ್ತೆ. ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ನೀವೆಲ್ಲರೂ ಇರ್ಬೇಕಾದ್ರೆ ನಾನು ಯಾಕೆ? ಅಯ್ಯೋ, ಆ ಕೆಲ್ಸನೆಲ್ಲ ಆಮೇಲೆ ನೋಡ್ಕೋಬಹುದಕ್ಕ. ಅದಕ್ಕಿಂತ ಇದು ಮುಖ್ಯವಾಗಿರೋ ಕೆಲ್ಸ ಅಲ್ವಾ? ಬನ್ನಿ ದೊಡ್ಡಮ್ಮ, ಬನ್ನಿ. ಹಾ, ನೀವ್ ಬನ್ನಿ. ನಡಿಯತ್ಗೆ. ಜಾನಕಿ, ಇಷ್ಟು ಜನ ಕೇಳ್ಕೊತಿದ್ರು ಇನ್ನೂ ನೋಡ್ತಿದ್ಯಲ್ಲ ಜಾನಕಿ. ನಡಿಯಮ್ಮ ಜಾನಕಿ. ಬನ್ನಿ ಬನ್ನಿ ಅಕ್ಕ, ಬನ್ನಿ ಅಲ್ಲ, ಬನ್ನಿ. ಅದು ಅತ್ಗೆ, ಚಾರು ಕೈಗೆ ನೀನೇ ಮೊದಲು ಗೋರಂಟಿ ಹಚ್ಚು. ನಾನ್ಯಾಕೆ ಪದ್ಮಾ, ನೀನೇ ಹಚ್ಚು. ನಿನ್ ಕೈ ತುಂಬಾ ಒಳ್ಳೇದತ್ಗೆ. ನಿನ್ ಕೈಯಾರೆ ಹಚ್ಚಿದ್ರೆ ಕೈಗೆ ಬಣ್ಣ ಬಂದ ಹಾಗೆ ಇವಳ ಸಂಸಾರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೆಹಂದಿ ಹಾಕಿ ಅಕ್ಕ. ನಿಮ್ಮಷ್ಟು ತಾಳ್ಮೆಯಿಂದ ಮೆಹಂದಿ ಹಾಕೋಕ್ ನಮಗ್ ಬರಲ್ಲ. ಚಾರು ಚಾರು, ನೀನ್ ಕೂತ್ಕೋ. ಕೂತ್ಕೋ ಚಾರು, ಹಾಕು ಅತ್ಗೆ. ಎಲ್ರೂ ಗೋರಂಟಿ ಹಾಕೋತಿದ್ರೆ ನೀನ್ ಮಾತ್ರ ಯಾಕೆ ಸುಮ್ನೆ ಕೂತಿದ್ಯಾ? ಮತ್ತೇನ್ ಮಾಡ್ಬೇಕು? ನೀನ್ ಗೋರಂಟಿ ಹಚ್ಕೊಳಲ್ವಾ? ನನಗ್ ಬೇಡ ಬಿಡು. ಹುಡುಗಿರು ಗೋರಂಟಿನ ಬೇಡ ಅಂತಾರ? ಗೋರಂಟಿ ಕೋಪ ಬಂದು ಫಂಕ್ಷನ್ ನಿಲ್ಸ್ಬಿಡತ್ತೆ ನೋಡು. ಹಾಕೊಂಡ್ರು ಬರಲ್ಲ, ಅದ್ ಬರೋ ಹಾಗೆ ನನ್ ಜೀವನ ಇಲ್ವಲ್ಲ. ಹಾಗನ್ಬೇಡ ಆದ್ಯ. ಈಗ ನಿನ್ ಜೀವನಕ್ಕೆ ಏನಾಗಿದೆ? ಗೋರಂಟಿ ಹಚ್ಕೊಂಡ್ ನೋಡು, ಎಲ್ರಿಗಿಂತ ನಿನ್ ಕೈಯೇ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಬೇಡ ಬಿಡು ರಾಜಿ, ಆ ಬಂಗಾರ ಆದಷ್ಟು ಬೇಗ ಸಿಕ್ಬಿಟ್ರೆ ನಮ್ ದಾರಿ ನಾವ್ ನೋಡ್ಕೊಂಡು ಹೋಗ್ತೀವಿ. ಕಳ್ರು ಅಷ್ಟ್ ಬೇಗ ಸಿಕ್ಕಾಕೊಳ್ತಾರ ಹೇಗೆ? ಅಷ್ಟ್ರಲ್ಲಿ ಮದ್ವೆನೂ ಆಗ್ಬೋದು. ಆ ಮದ್ವೆ ನಿನ್ಗೂ ಮಾವಂಗೂ ಇರ್ಬೋದು. ಏನು? ಹಾ, ಅದು ಟೈಮ್ ಇದೆ ಅಲ್ವಾ? ಅಷ್ಟ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂದೆ. ನಿಮ್ಮಿಬ್ರು ಮದ್ವೆಗೆ ಮುಹೂರ್ತ ಇಡ್ಬೇಕು ಅನ್ಕೊಂಡಾಗ ಅವರಿಬ್ರು ಮದ್ವೆಗೆ ಮುಹೂರ್ತ ಫಿಕ್ಸ್ ಆದ ಹಾಗೆ ಅವರಿಬ್ರಿಗೂ ಆಗತ್ತೆ ಅನ್ಕೊಳ್ಳೋ ಮದ್ವೆ ನಿಮ್ಮಿಬ್ರಿಗೆ ಆಗ್ಬೋದು ಅಲ್ವಾ? ಅಂತ ಯೋಚನೆಗಳೇನು ಇಟ್ಕೋಬೇಡ ರಾಜಿ. ನಾವ್ ಹೋಗ್ದೇನೆ ಇಲ್ಲಿರೋದು ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ನೋ ಕಾರಣಕ್ಕೆ. ಆ ಅನುಮಾನ ಸುಳ್ಳು ಅಂತ ಪ್ರೂವ್ ಮಾಡಿದ್ಮೇಲೆ ನಾವಿಲ್ಲಿಂದ ಹೊರಟು ಹೋಗ್ತೀವಿ. ಅದನ್ನ ಬಿಟ್ಟು ಸೀನು ಮೇಲಿರೋ ಆಸೆಯಿಂದಾನೋ, ಸೀನುಗೂ ನನಗೂ ಮದ್ವೆ ಆಗ್ಬೇಕು ಅನ್ನೋ ಕೋರಿಕೆಯಿಂದಾನೋ ಅಲ್ಲ. ನಿನಗ ಆಸೆ ಇಲ್ದೇ ಇರ್ಬೋದು, ಎಲ್ರ ದೃಷ್ಟಿಲೂ ಕಡೆಗೆ ನಿನ್ ದೃಷ್ಟಿಲೂ ಕೂಡ ಆ ಚಾರುನೇ ಮದ್ವೆ ಹುಡುಗಿ ಆಗಿರ್ಬೋದು. ಆದ್ರೆ ನಮ್ಮಮ್ಮನ ದೃಷ್ಟಿಲಿ, ನನ್ ದೃಷ್ಟಿಲಿ ನೀನೇ ಮದ್ವೆ ಹುಡುಗಿ. ಅತ್ತೆ ಮಾತಿಗೆ ಇಲ್ಲ ಅನ್ನಕ್ಕಾಗ್ದೆ
ಅಮ್ಮ ಚಾರುಗೆ ಗೋರಂಟಿ ಹಚ್ತಿರ್ಬೋದು. ನನಗ್ ಮಾತ್ರ ಮೊದಲು ಗೋರಂಟಿ ಹಚ್ಬೇಕು ಅನಿಸ್ತಿರೋದು ನಿನಗೆ ಅನಿಸ್ತಿದೆ ಆದ್ಯಾ. ಅದಕ್ಕೆ ನಾನ್ ನಿನಗೆ ಹಚ್ತೀನಿ. ಬೇಡ ಅಂತ ಹೇಳ್ತಿದ್ದೀನಲ್ಲ ರಾಜಿ. ನಿನಗ್ ಬೇಡ ಅನಿಸ್ತಿದೆ, ಆದ್ರೆ ನನ್ಗೆ ನಿನ್ ಕೈಗೆ ಹಚ್ಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತು ಅಲ್ಲಾಡ್ದೆ ಕೂತ್ಕೋ. ಅಲ್ಲ, ನನ್ನ ಹತ್ರ ನಿನ್ಗೇನ್ ಸಂಕೋಚ? ನನ್ ಸಂಕೋಚನ ಬಿಡ್ಸಿದ್ ಚೆನ್ನಾಗಿದೆ ಅಲ್ವಾ? ಈಗ್ಲೇ ಹೋಗಿ ಸೀನು ಮಾಮಂಗ್ ತೋರಿಸ್ತೀನಿ. ಹಾ ಚಾರು ಚಾರು, ನೋಡು ಹೇಗ್ ಮೆರೀತಿದ್ದಾಳೆ ಅಂತ. ಆದ್ರೆ ಅದೆಲ್ಲ ತುಂಬಾ ಸಮಯ ಇರಲ್ಲ ಬಿಡು. ತಪ್ಪು ರಾಜಿ, ಹಾಗನ್ಬಾರ್ದು. ಚಾರು ತುಂಬಾನೇ ಅದೃಷ್ಟ ಮಾಡಿದಾಳೆ. ಅದಕ್ಕೆ ಅವಳು ಬಯಸಿರೋ ಸೀನು ಅವಳಿಗೆ ಸಿಕ್ಕಿರೋದು. ವಿಧಿ ಅಂದ್ರೆ ಇದೇನೆ, ಇಷ್ಟಪಟ್ಟಿರೋದೆಲ್ಲ ಎಲ್ರಿಗೂ ಸಿಗಲ್ಲ. ಅವಳಂತ ಅದೃಷ್ಟವಂತೆಗೆ ಬಿಟ್ಟು. ಅವಳಿಗಿಂತ ನೀನೇ ತುಂಬಾ ಅದೃಷ್ಟವಂತೆ. ನಿನ್ ಹಣೆ ಬರಕ್ಕೇನಾಗಿದೆ ಹೇಳು? ಮದ್ವೆ ಅಂತಿದ್ದ ಹಾಗೆ ಮದ್ವೆ ಆಗ್ಬಿಡಲ್ಲ ಆದ್ಯಾ. ನೀನೆಷ್ಟು ಅದೃಷ್ಟವಂತೆ ಅಂತ ನಿನ್ ಕೈಯಲ್ಲಿರೋ ಗೋರಂಟಿ ಆರದ್ಮೇಲೆ ಆ ಬಣ್ಣನೇ ಅದಕ್ಕೆ ಉತ್ತರ ಕೊಡುತ್ತೆ ನೋಡು. ಗೋರಂಟಿ ಬಣ್ಣ ಬಂದ್ರೆ ಅದಕ್ಕೆ ಹಣೆ ಬರಹ ಅಂತಾರ? ಡಾರ್ಕ್ ಆಗಿ ಬಂದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಸೀನು ಮಾವಂಗಿಂತ ಒಳ್ಳೆ ಹುಡುಗ ನಿಂಗೆಲ್ ಸಿಗ್ತಾನೆ ಹೇಳು? ಬೇಡ ರಾಜಿ, ಆಗೋಗಿರೋದ್ರ ಬಗ್ಗೆ ಮಾತಾಡ್ಕೊಳ್ಳೋದು ವೇಸ್ಟ್. ಆಸೆಗಳನ್ನ ಸಾಯಿಸ್ಕೋತಿದ್ದೀನಿ ನಾನು. ಆಸೆಗಳನ್ನ ಬದುಕ್ಸೋಕೆ ನೋಡ್ಬೇಡ. ಸರಿ, ನಿನ್ ನಂಬಿಕೆ ನಿನ್ಗೆ, ನನ್ ನಂಬಿಕೆ ನನ್ಗೆ. ನೋಡೋಣ ಯಾರ್ ನಂಬಿಕೆ ಗೆಲ್ಲತ್ತೋ. ಅಮ್ಮ, ಅಪ್ಪ, ಈ ಕುರ್ತಾ ಸ್ವಲ್ಪ ಕೆಳಗೆ ಇಳಿತೀರಾ? ಸಿಕ್ಕಾಕೋಬಿಟ್ಟಿದ್ದೀನಪ್ಪ. ಈ ಬಿಟ್ಟು ಅಪ್ಪ. ಅಯ್ಯೋ, ಏನಾಯ್ತು ಮಾವ? ಏನಾಯ್ತು? ಈ ಕುರ್ತಾ ಸಿಕ್ಕಾಕೊಂಡು ಕೆಳಗ್ ಬರ್ತಾ ಇಲ್ಲ. ಸ್ವಲ್ಪ ಇದನ್ನ ಕೆಳಗೆ ಇಳಿತೀಯಾ? ಬೇಗ ಚಾರು, ಉಸಿರಾಡಕ್ಕಾಗ್ತಿಲ್ಲ. ಮಾವ, ಈಗ ತಾನೇ ಕೈಗೆ ಮೆಹಂದಿ ಹಚ್ಕೊಂಡಿದ್ದೀನಿ. ಮತ್ತೆ ಮೆಹಂದಿ ಹಚ್ಕೋಬೇಕು ಅಂದ್ರೆ ತುಂಬಾ ಟೈಮ್ ಆಗುತ್ತೆ ಮಾವ. ಕೈ ತೊಳ್ಕೊಂಬಂದ್ ಮಾಡು ಚಾರು. ಬೇಗ ಹೋಗ್ಬಾ. ಹಾ ಹಾ, ಬೇಗ ಚಾರು, ನೋಯ್ತಾ ಇದೆ ನನ್ನ ಕೈ. ಥ್ಯಾಂಕ್ ಯು ಚಾರು.
ಚಾರು ಅಂತ ಅನ್ಕೊಂಡೆ. ಲೋ ಬಿಟ್ಟು ಏನೋ ಅದು? ಏನೂ ಇಲ್ಲ ಅತ್ತೆ, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನೋ ಬಚ್ಚಿಟ್ಕೋತಿದ್ಯಾ? ತೋರ್ಸು. ಏನಿಲ್ಲ ಅಮ್ಮ, ಅಮ್ಮ ತೋರ್ಸು. ಏನಿಲ್ಲ ಬಿಡು. ಏನದು? ಅಮ್ಮ ಏನೋ ಇದು? ಆದ್ಯಕ್ಕ ಅಮೆರಿಕಾಗ್ ಹೋಗ್ತಿದ್ದಾಳಲ್ವಾ, ಅದಕ್ಕೆ ಅವಳ ನೆನ್ಪಿಗಾಗಿ ಕ್ಯಾಮ್ರಾನ ನನಗೆ ಕೊಟ್ಲು. ಅವಳು ಕೊಟ್ಬಿಟ್ರೆ ನೀನ್ ತಗೊಂಡ್ಬಿಡ್ತೀಯಾ? ಹಾ, ಅವಳೇ ಬೇಡ ಅಂತ ಮನೆಯಿಂದ ಆಚೆ ಕಳಿಸ್ತಿದೀವಿ, ಅಂಥದ್ರಲ್ಲಿ ಅವಳ ನೆನಪುಗಳು ಬೇಕೇನೋ ನಿನ್ಗೆ? ಹಾ, ಕೊಡಿಲಿ. ಅತ್ತೆ ಕೊಡು ಅತ್ತೆ ಇಲ್ಲಿ. ಬೇಡ ಅತ್ತೆ, ಕೊಡು. ಅತ್ತೆ ಕೊಡು ಅತ್ತೆ ಅಂದೆ. ಬೇಡ ಕೊಡು ಅತ್ತೆ ಇಲ್ಲಿ. ಪ್ಲೀಸ್ ಅತ್ತೆ, ಅತ್ತೆ ಅತ್ತೆ ಬೇಡ ಅತ್ತೆ, ಬಿಟ್ಟು ಅತ್ತೆ ಬೇಡ ಕೊಡಿಲಿ. ಅತ್ತೆ ಪ್ಲೀಸ್ ಅತ್ತೆ.